ಸರ್, ಪ್ರಿಯಾಂಕ್ ಖರ್ಗೆ RSS ರನ್ನು ಬೈಯೋದು, ಟೀಕಿಸೋದು, ಟಿಪ್ಪಣಿಸೋದು ಕರೆಕ್ಟ್ ಆಯ್ತಾ ತಪ್ಪಾಯ್ತಾ? ನೋಡ್ರಿ, ಒಂದು ಕೆಲವು ತೆರೆ ಕಲಿಸಿದ್ರು ಸಹಿತ ಕೆಲವೊಮ್ಮೆ ಹೇಳಬೇಕಾಗತ್ತೆ, ಹೇಳೋದನ್ನ. ಯಾಕೆ ಕೆಲವೊಮ್ಮೆ ಸತ್ಯಗಳು ಕಹಿ ಇರ್ತಾವ. ಯಾಕಂದ್ರೆ ಮಕ್ಕಳಿಗೆ ಆರೋಗ್ಯ ಆಗ್ಬೇಕಾಗಿದ್ರೆ ಮಕ್ಕಳಿಗೆ ಕಹಿ ಔಷಧ ಇದ್ರು ಸಹಿತ ಅದು ಕಟಮ ಹಿಡಿದು ಕುಡಿಸ್ಬೇಕಾಗ್ತದೆ. ಯಾಕಂದ್ರೆ ಅದು ಅನಿವಾರ್ಯ. ಅವ್ರು ಹೇಳ್ತಾ ಇರೋದು ಸತ್ಯನದ. ಅದು ಸತ್ಯ ಹೇಳೋದು ಸ್ವಲ್ಪ ಏನೋ ತೀವ್ರವಾಗಿ ಹೇಳ್ತಿರ್ಬೇಕು. ಅವ್ರು ತೀವ್ರವಾಗಿ ಸತ್ಯ ತೀವ್ರವಾಗಿ ಹೇಳೋದಿಲ್ವ? ಭಯೋತ್ಪಾದನೆ ಬಗ್ಗೆ ಮಾತಾಡೋದ್ರಿಂದ ಮಾತಾಡ್ತಾರೆ. ಇವನ್ ಕಾಂಗ್ರೆಸ್ ಐತೆ ರಾಷ್ಟ್ರದ್ರೋಹಿ ಅಂತ ಮಾತಾಡ್ತಾರೆ. ಇವರು ಮಾತಾಡಲಿ ತಪ್ಪಿಲ್ಲ, ಕೆಲಸ ಆದ್ರೂ ಆಗಿರ್ಬೇಕಿಲ್ಲ ಅನ್ನೋದಿಲ್ಲ. ಮತ್ತು ಇವ್ರಿಗೆ ದೇಶದ್ರೋಹಿ ರಾಷ್ಟ್ರದ್ರೋಹಿ ಅಂತ ಯಾಕೆ ಮನುಷ್ಯ ಸೋತಾರೆ? ಇವರು ತಿಳ್ಕೊಬೇಕಲ್ಲ. ಅದನ್ನು ನಮ್ಮ ಉದ್ದೇಶ ಅಷ್ಟೇ ಇಲ್ಲ ಈ ಚರ್ಚೆಯಲ್ಲಿ. ಅವರು ತಿದ್ದುಕೊಳ್ಳಿ, ನೋಡ್ರಿ ತಿದ್ದುಕೊಳ್ಳಿ, ಇವರು ತಿದ್ದುಕೊಳ್ಳಿ. RSS ಕಿತ್ತಾಕಕ್ಕೆ ಮೋಸ್ಟ್ ಪ್ರಾಬ್ಲಿ ಸದ್ಯದ ಸಮಯದಲ್ಲಿ ಸಾಧ್ಯ ಇಲ್ಲ. ಬೆಳೆದು ನಿಂತಂಥವ್ರು ಅದು ಮೂಲಕ ಆಗೋಕ್ಕಿಂತ ಅವ್ರು ಬದಲು ಮಾಡಿ ಸಾಕಲ್ರಿ. ದ್ಯಾಟ್ಸ್ ಇಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಚರ್ಚೆಯಲ್ಲಿ ದೇಶದಲ್ಲಿ ಹಿಂದೂ ಟ್ರಂಪ್ ಕಾರ್ಡ್ ಯಾವ ಟೈಪು RSS ಆಡ್ತಾ ಇದೆ, ಆಮೇಲೆ ಅವರನ್ನು ಏನಂತೀರ ನೀವು, ಮೂಲ ಕೈ ಹಾಕಿ ಎಬ್ಸಾಕಿನ್ನ ಅವ್ರನ್ನ ಬದಲು ಮಾಡಿ ಅವರನ್ನ ಒಂದು ಬದಲು ಮಾಡೋದು ತಾವು ಬದಲಾಯಿಸ್ಬೇಕು. ಅಂದ್ರೆ ಈಗ ಸರ್ಕಾರ ಕೇಳ್ತಾ ಇದ್ದೀವಿ, ಇನ್ ದ ಸೆನ್ಸ್ ದಟ್ ಏನಂತೀರ ನೀವು, ಪ್ರಿಯಾಂಕ್ ಖರ್ಗೆ ಅವರು ಅವ್ರನ್ನ ತೆಗೆದಾಕ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಅಸಾಧ್ಯದ ಮಾತು ಇವಾಗಿನ ಮಟ್ಟಿಗೆ. ಯಾರಿಂದಲೂ ಸಾಧ್ಯ ಇಲ್ಲ. ತುರ್ತಲ್ಲಿ ಯಾರನ್ನ ಯಾರು ನಾಶ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಾಶ ಮಾಡಬೇಕಂತ ಹೊರಟಂತಹ ನಮ್ಮ ಮೋದಿಯವರು ಇವತ್ತು ಅವರ ನಾಶ ಆಗುವಂತ ಇದಕ್ಕೆ ಬಂದಿದ್ದಾರೆ. ಇವತ್ತು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಕಷ್ಟ ಆಗಿಬಿಟ್ಟದೆ ಇವತ್ತು. ಹೌದು ಹೌದು ಹೌದು. ಇದು ನಾವು ತಿಳ್ಕೊಬೇಕಿದ್ದು ಪಾಠ ಇದೆ ಎಲ್ಲರಿಗೂ. ಇದು BJP ಪಾಠ, ಅದಕ್ಕಿಂತ ಹೆಚ್ಚು RSSಗೂ ಪಾಠ. ನೀವು ಎರಡು ಸುಳ್ಳು ಹೇಳೋದ್ರ ಒಬ್ಬರನ್ನ ಎರಡು ಸುಳ್ಳು ನಂಬಿಸೋದು ನಿಮ್ಮನ್ನ. ಹೌದು. ಈಗ ಕುದಿಗೆ ಬಂದಾಗ ಎಲ್ಲರಿಗೂ ಈಗ ನೋಡಪ್ಪ ಎಲ್ಲೋ ದುಡ್ಡು ತಂದು ಆಹಾರ ತಂದು ಹಾಕಿದ್ದಾರ. ನಾಳೆ ಆಹಾರ ಬೆಳೆದ ಬಂದಾಗಿಬಿಡ್ತಂದ್ರೆ ರೈತ ಉಳಿಲಿಲ್ಲ ಅಂದ್ರೆ ನೀವು ಯಾಕೆ ಬದುಕವ್ರ? ಸೊ ದಿಸ್ ಈಸ್ ವಾಟ್ ಆಲ್ ದ ಟುಡೇಸ್ ಡಿಸ್ಕಷನ್ ಈಸ್ ಆಲ್ ಅಬೌಟ್ ಅಲ್ವಾ ಸರ್? ಸೊ RSS ಯಾವ ಟೈಪು ತನ್ನದೇ ಆದಂತಹ ಒಂದು ಏನಂತಾರೆ ನೀವು ಚೌಕಟ್ಟಿನಿಂದ ಹೊರಗೆ ಬಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಶಿಕ್ಷಣದ ಮಾಡ್ಕೊಳಿಕತ್ತಂದ್ರಿ. ಎಲ್ಲರೂ ಶಿಕ್ಷಣ ಕೊಡಲಿ. ಆ ಒಂದು ದೊಡ್ಡ ಕೆಲಸ ಮಾಡ್ಬೇಕಾಯ್ತು RSS. ಏನಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಿಸ್ತಾರೆ. ಹೈಯರ್ ಎಜುಕೇಷನ್ ಫ್ರೀ ಮಾಡಿಸಾಗತ್ತೆ. ಸಾಧ್ಯ ನಿಮಗೆ 15% ನೀವು ತೆಗೆದ್ರೆ ಎಲ್ಲರೂ ಶಿಕ್ಷಿತರಾಗ್ತಾರೆ. ಮಧ್ಯಾಹ್ನ ಬಿಸ್ಬಿಟ್ಟು ಕೊಟ್ಟು ಮತ್ತೆ ಮಾಡಿ ಸರಿಯಾಗಿ ಮಾಸ್ತರ್ ಕಲಿಸ್ಲಿಕ್ಕಂದ್ರೆ ಸರಿಯಾಗಿ ಗುರುಗಳು ಬರಲಿಲ್ಲ. ಪ್ರತಿಯೊಂದು ಹಳ್ಳಿಗೂ ಆ ಒಂದು 2-3 ಹಳ್ಳಿ ನಡಕ ಒಂದು ಹಳ್ಳಿ ಪ್ರಾಥಮಿಕ ಶಾಲೆ ಏನು ಬರೋದು ಸಾಧ್ಯ ಇಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚೆ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.